ರಿಪಬ್ಲಿಕನ್ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸರ್ಕಾರದಲ್ಲಿ ಈಗ ಮರು ಜಾತಿ ಗಣತಿಯ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮರು ಜಾತಿ ಗಣತಿ ಬೇಕು ಅಂತ ಕೆಲವರು, ಬೇಡ ಅಂತ ಕೆಲವರು. ಸರ್ಕಾರದ ಒಳಗೆ, ಪಕ್ಷದ ಒಳಗೆ ಈಗ ಜಾತಿ ಗಣತಿಯ ದಂಗಲ್ ಜೋರಾಗಿದೆ. ಜಾತಿ ಗಣತಿ ಮರು ಸಮೀಕ್ಷೆ ಪರ ವಿರೋಧ ಎಲ್ಲ ಚರ್ಚೆ ಕಂಡು ಬರ್ತಾ ಇದೆ. ಹೊಸ ಸರ್ವೆ ಬೇಡ, ಹಳೆ ಸಮೀಕ್ಷೆಯೇ ಇರಲಿ ಅನ್ನೋದು ಕೆಲವರ ವಾದ. ಹಳೆ ಸಮೀಕ್ಷೆ ಪರ ಸಚಿವರು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ರಿಪಬ್ಲಿಕ್ ಬಳಿ ಕ್ಯಾಬಿನೆಟ್ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಇದೆ. ಏನ್ ನಡೀತಾ ಇದೆ ಕ್ಯಾಬಿನೆಟ್ ಸಭೆಯಲ್ಲಿ ಅಂತ. ಜಾತಿ ಗಣತಿಯ ದಂಗಲ್ ಜೋರಾಗಿದೆ. ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ಮರು ಸರ್ವೆ ಬಗ್ಗೆ ಪ್ರಸ್ತಾಪ. ಸಿಎಂ ಸಿದ್ದರಾಮಯ್ಯರಿಂದ ಹೈಕಮಾಂಡ್ ಸೂಚನೆ ಪ್ರಸ್ತಾಪ. ಮರು ಸರ್ವೆ ಅಂದ್ರೆ ಸಂಪೂರ್ಣ ಸಮೀಕ್ಷೆ ಮಾಡಲ್ಲ, ಹಳೆಯ ವರದಿಯನ್ನೇ ಬಳಸಿಕೊಂಡು ಪರಿಷ್ಕರಣೆ ಮಾಡ್ತೇವೆ, ಬಿಟ್ಟು ಹೋದ ಪಂಗಡಗಳನ್ನ ಸೇರ್ಪಡೆ ಮಾಡ್ತೇವೆ ಅಂತ. ಈ ಹಿಂದೆ ಜಾತಿ ಗಣತಿಯ ವರದಿಯನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗತ್ತೆ, ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗತ್ತೆ ಅನ್ನುವಂತಹ ಭಯವನ್ನ, ಆರೋಪವನ್ನ ಅನೇಕರು ಮಾಡಿದ್ರು. ಹಾಗಾಗಿ ಜಾತಿ ಮರುಗಣತಿ ಮಾಡೋದಕ್ಕೆ ಕೂಡ ಒತ್ತಾಯ ವ್ಯಕ್ತವಾಯಿತು. ಇದೀಗ ಕಾಂಗ್ರೆಸ್ ಪಕ್ಷದ ಒಳಗೆ ಅದರ ಪರ ವಿರೋಧ ಎರಡೂ ಸ್ವರಗಳು ಕೇಳಿ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಜಾತಿ ಗಣತಿ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಪಕ್ಷದೊಳಗೆ ಈ ಮರುಗಣತಿ ಏನ್ ಮಾಡಬೇಕು ಅಂತ ಆಗಿದೆಯಲ್ಲ, ಅದಕ್ಕೆ ಪರ ವಿರೋಧ ಎರಡೂ ಕೇಳಿ ಬರ್ತಾ ಇದೆ ಅಂತ. ಏನ್ ನಡೀತಾ ಇದೆ ಸುರೇಶ್? ಎಸ್ ಶ್ರೀಲಕ್ಷ್ಮಿ, ಏನು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಮತ್ತೆ ಜಾತಿ ಜನಗಣತಿನ ಮರು ಸಮೀಕ್ಷೆ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆ ಮೇರೆಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾದಂತಹ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಇದೀಗ ಸುಮಾರು ಒಂದು 30ರಿಂದ 40 ನಿಮಿಷಗಳಾಗಿದೆ ಈ ಸಭೆ ಶುರುವಾಗಿ. ಈ ಸಭೆಯಲ್ಲಿ ನಮಗೆ ಒಂದಷ್ಟು ಸೋರ್ಸ್ ಪ್ರಕಾರ ಒಂದಷ್ಟು ಇನ್ಸೈಡ್ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಅದರ ಪ್ರಕಾರವಾಗಿ ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ಸಚಿವರಿಗೂ ಕೂಡ ಈಗ ಹೈಕಮಾಂಡ್ ನ ನಿಲುವು ಏನಿತ್ತು, ಹೈಕಮಾಂಡ್ ಸೂಚನೆ ಇತ್ತು, ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಪ್ರಸ್ತಾಪವನ್ನ ಮಾಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಈ ರೀತಿಯ ಸೂಚನೆಯನ್ನು ಕೊಟ್ಟಿದೆ, ಮತ್ತೆ ಮರು ಸಮೀಕ್ಷೆ ಮಾಡುವಂತ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಮರು ಸಮೀಕ್ಷೆ ಮಾಡೋದಕ್ಕೆ ಕೂಡ ಸರ್ಕಾರ ಚಿಂತನೆಯಲ್ಲಿದೆ. ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ಎಲ್ಲ ಸಚಿವರಿಗೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿ ಅವರು. ಆ ಸಂದರ್ಭದಲ್ಲಿ ಆರಂಭದಲ್ಲೇ ಮಾತಾಡಿದಂತ ಎಚ್ ಸಿ ಮಹದೇವಪ್ಪ ಅವರು ಹೇಳ್ತಾರೆ, ಮತ್ತೆ ಮರು ಸಮೀಕ್ಷೆ ಮಾಡುವಂತದ್ದು ಅಷ್ಟು ಸೂಕ್ತ ಅಲ್ಲ. ಯಾಕೆಂತಂದ್ರೆ ಈಗಾಗಲೇ ಇದು ಒಂದು ರೀತಿಯಲ್ಲಿ ಸರ್ಕಾರ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಈಗ ಮತ್ತೆ ಮರು ಸಮೀಕ್ಷೆ ಮಾಡಲಿಕ್ಕೆ ಓದಿದ್ದಾದ್ರೆ ಅದು ಮತ್ತೆ ಸರ್ಕಾರಕ್ಕೆ ಕೆಲವೊಂದು ಕಡೆ ಮುಜುಗರ ಆಗುವಂತದ್ದು ಘಟನೆ ಆಗಬಹುದು. ಸೊ ಹೀಗಾಗಿ ಬೇಡ ಅಂತಕ್ಕಂಥ ಒಂದು ಸಲಹೆಯನ್ನ ಕೊಡ್ತಾರೆ. ಇದೇ ವೇಳೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರಸ್ತಾಪವನ್ನ ಮಾಡಿ ಈ ಮರು ಸಮೀಕ್ಷೆಗಿಂತ ಹೆಚ್ಚಿನದಾಗಿ ಯಾವೆಲ್ಲ ಸಮುದಾಯಗಳು ಬಿಟ್ಟು ಹೋಗಿದೆ, ಹಾಗೇನೆ ಯಾರ್ಯಾರು ಬಿಟ್ಟು ಹೋಗಿದೆ ಅವರನ್ನ ಸೇರಿಸೋದಕ್ಕೆ ವ್ಯವಸ್ಥೆ ಮಾಡೋಣ. ಅಂದ್ರೆ ಇರುವಂತಹ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ಗೆ ಒಂದಷ್ಟು ಮಾರ್ಪಾಡುಗಳನ್ನ ಮಾಡುವಂತಹ ಕೆಲಸಗಳನ್ನ ಮಾಡೋಣ. ಬಿಟ್ಟೋಗಿರೋದಂತ ಯಾರಿದ್ದಾರೆ ಅವರನ್ನ ಸೇರಿಸುವಂತ ಪ್ರಯತ್ನಗಳನ್ನ ಮಾಡೋಣ. ಆದ್ರೆ ಈ ಮರು ಸಮೀಕ್ಷೆಯಿಂದ ಮತ್ತೆ ಹಣ ಜಾಸ್ತಿ ಆಗತ್ತೆ, ಹಣ ಖರ್ಚು ಜಾಸ್ತಿ ಆಗತ್ತೆ, ಸಮಯ ಹಿಡಿಯುತ್ತೆ ಅಂತಕ್ಕಂಥ ಒಂದಷ್ಟು ಸಲಹೆಯನ್ನ ಸಚಿವ ಸಂಪುಟಕ್ಕೆ ಪರಮೇಶ್ವರ್ ಅವರು ಕೊಡ್ತಾರೆ. ಇದಾದ ನಂತರ ಮತ್ತೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಒಂದಷ್ಟು ಧ್ವನಿಗೂಡಿಸ್ತಾ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋತಾರೆ ಸಂಪುಟ ಸಭೆಯ ಮುಂದೆ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮರು ಸಮೀಕ್ಷೆ ಬೇಡ, ಇದು ಹಣ ವೆಚ್ಚ, ಸಮಯ ವೆಚ್ಚ ಎಲ್ಲವೂ ಕೂಡ ಆಗತ್ತೆ. ಹೀಗಾಗಿ ಕಾಂತರಾಜು ವರದಿ ಮತ್ತೆ ಏನ್ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವ ವರದಿ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇದೆ. ಹೆಚ್ಚಿನದಾಗಿ ದೊಡ್ಡ ಮಟ್ಟದಲ್ಲಿ ಏನು ವ್ಯತ್ಯಾಸಗಳು ಇಲ್ಲ. ಬದಲಾಗಿ ಕೇವಲ ಒಂದಷ್ಟು ಯಾರ್ದು ಬಿಟ್ಟೋಗಿದ್ದಾರೆ ಅಂತವ್ರನ್ನ ಸೇರಿಸೋದ್ರಂಥದ್ದು ಮತ್ತೆ ಮಾರ್ಪಾಡುಗಳನ್ನ ಮಾಡುವಂತ ಸೂಕ್ತ ಅಂತಕ್ಕಂಥ ಮಾತನ್ನ ಶರಣ್ ಪ್ರಕಾಶ್ ಪಟೇಲ್ ಅವರು ಕೂಡ ತಿಳಿಸ್ತಾರೆ. ಸದ್ಯ ಇನ್ನೂ ಕೂಡ ದಯವಿಟ್ಟು ರಿಪಬ್ಲಿಕನ್ ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸರ್ಕಾರದಲ್ಲಿ ಈಗ ಮರು ಜಾತಿ ಗಣತಿಯ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮರು ಜಾತಿ ಗಣತಿ ಬೇಕು ಅಂತ ಕೆಲವರು, ಬೇಡ ಅಂತ ಕೆಲವರು. ಸರ್ಕಾರದ ಒಳಗೆ, ಪಕ್ಷದ ಒಳಗೆ ಈಗ ಜಾತಿ ಗಣತಿಯ ದಂಗಲ್ ಜೋರಾಗಿದೆ. ಜಾತಿ ಗಣತಿ ಮರು ಸಮೀಕ್ಷೆ ಪರ ವಿರೋಧ ಎಲ್ಲ ಚರ್ಚೆ ಕಂಡು ಬರ್ತಾ ಇದೆ. ಹೊಸ ಸರ್ವೆ ಬೇಡ, ಹಳೆ ಸಮೀಕ್ಷೆಯೇ ಇರಲಿ ಅನ್ನೋದು ಕೆಲವರ ವಾದ. ಹಳೆ ಸಮೀಕ್ಷೆ ಪರ ಸಚಿವರು ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ. ರಿಪಬ್ಲಿಕ್ ಬಳಿ ಕ್ಯಾಬಿನೆಟ್ ಸಭೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಇದೆ. ಏನ್ ನಡೀತಾ ಇದೆ ಕ್ಯಾಬಿನೆಟ್ ಸಭೆಯಲ್ಲಿ ಅಂತ. ಜಾತಿ ಗಣತಿಯ ದಂಗಲ್ ಜೋರಾಗಿದೆ. ಸಚಿವ ಸಂಪುಟದಲ್ಲಿ ಜಾತಿ ಗಣತಿ ಮರು ಸರ್ವೆ ಬಗ್ಗೆ ಪ್ರಸ್ತಾಪ. ಸಿಎಂ ಸಿದ್ದರಾಮಯ್ಯರಿಂದ ಹೈಕಮಾಂಡ್ ಸೂಚನೆ ಪ್ರಸ್ತಾಪ. ಮರು ಸರ್ವೆ ಅಂದ್ರೆ
ಸಂಪೂರ್ಣವಾಗಿ ಸಮೀಕ್ಷೆ ಮಾಡಲ್ಲ, ಹಳೆಯ ವರದಿಯನ್ನೇ ಬಳಸಿಕೊಂಡು ಪರಿಷ್ಕರಣೆ ಮಾಡ್ತೇವೆ, ಬಿಟ್ಟು ಹೋದ ಪಂಗಡಗಳನ್ನ ಸೇರ್ಪಡೆ ಮಾಡ್ತೇವೆ ಅಂತ. ಈ ಹಿಂದೆ ಜಾತಿ ಗಣತಿಯ ವರದಿಯನ್ನ ಸಲ್ಲಿಕೆ ಮಾಡಿದ ಸಂದರ್ಭದಲ್ಲಿ ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗತ್ತೆ, ಒಂದು ಅಸ್ತ್ರವನ್ನಾಗಿ ಬಳಸಿಕೊಳ್ಳಲಾಗತ್ತೆ ಅನ್ನುವಂತಹ ಭಯವನ್ನ, ಆರೋಪವನ್ನ ಅನೇಕರು ಮಾಡಿದ್ರು. ಹಾಗಾಗಿ ಜಾತಿ ಮರುಗಣತಿ ಮಾಡೋದಕ್ಕೆ ಕೂಡ ಒತ್ತಾಯ ವ್ಯಕ್ತವಾಯಿತು. ಇದೀಗ ಕಾಂಗ್ರೆಸ್ ಪಕ್ಷದ ಒಳಗೆ ಅದರ ಪರ ವಿರೋಧ ಎರಡೂ ಸ್ವರಗಳು ಕೇಳಿ ಬರ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಜಾತಿ ಗಣತಿ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಪಕ್ಷದೊಳಗೆ ಈ ಮರುಗಣತಿ ಏನ್ ಮಾಡ್ಬೇಕು ಅಂತ ಆಗಿದೆಯಲ್ಲ, ಅದಕ್ಕೆ ಪರ ವಿರೋಧ ಎರಡೂ ಕೇಳಿ ಬರ್ತಾ ಇದೆ ಅಂತ ಏನ್ ನಡೀತಾ ಇದೆ ಸುರೇಶ್? ಎಸ್ ಶ್ರೀಲಕ್ಷ್ಮಿ, ಏನು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಮತ್ತೆ ಜಾತಿ ಜನಗಣತಿನ ಮರು ಸಮೀಕ್ಷೆ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆ ಮೇರೆಗೆ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ವಿಶೇಷವಾದಂತಹ ರಾಜ್ಯ ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಇದೀಗ ಸುಮಾರು ಒಂದು 30ರಿಂದ 40 ನಿಮಿಷಗಳಾಗಿದೆ ಈ ಸಭೆ ಶುರುವಾಗಿ. ಈ ಸಭೆಯಲ್ಲಿ ನಮಗೆ ಒಂದಷ್ಟು ಸೋರ್ಸ್ ಪ್ರಕಾರ ಒಂದಷ್ಟು ಇನ್ಸೈಡ್ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ ಅದರ ಪ್ರಕಾರವಾಗಿ ಆರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲಾ ಸಚಿವರಿಗೂ ಕೂಡ ಈಗ ಹೈಕಮಾಂಡ್ ನ ನಿಲುವು ಏನಿತ್ತು, ಹೈಕಮಾಂಡ್ ಸೂಚನೆ ಇತ್ತು, ಅದರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ. ಪ್ರಸ್ತಾಪವನ್ನ ಮಾಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದೆ, ಮತ್ತೆ ಮರು ಸಮೀಕ್ಷೆ ಮಾಡುವಂತಹ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಮರು ಸಮೀಕ್ಷೆ ಮಾಡೋದಕ್ಕೆ ಕೂಡ ಸರ್ಕಾರ ಚಿಂತನೆಯಲ್ಲಿದೆ. ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ಬಿಟ್ಟು ಎಲ್ಲ ಸಚಿವರಿಗೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿಯವರು. ಆ ಸಂದರ್ಭದಲ್ಲಿ ಆರಂಭದಲ್ಲೇ ಮಾತಾಡಿದಂತ ಎಚ್ ಸಿ ಮಹದೇವಪ್ಪ ಅವರು ಹೇಳ್ತಾರೆ, ಮತ್ತೆ ಮರು ಸಮೀಕ್ಷೆ ಮಾಡುವಂತದ್ದು ಅಷ್ಟು ಸೂಕ್ತ ಅಲ್ಲ. ಯಾಕೆಂತಂದ್ರೆ ಈಗಾಗಲೇ ಇದು ಒಂದು ರೀತಿಯಲ್ಲಿ ಸರ್ಕಾರ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿತ್ತು. ಈಗ ಮತ್ತೆ ಮರು ಸಮೀಕ್ಷೆ ಮಾಡಲಿಕ್ಕೆ ಓದಿದ್ದೆ ಆದ್ರೆ ಅದು ಮತ್ತೆ ಸರ್ಕಾರಕ್ಕೆ ಕೆಲವೊಂದು ಕಡೆ ಮುಜುಗರ ಆಗುವಂತದ್ದು ಘಟನೆ ಆಗಬಹುದು. ಸೊ ಹೀಗಾಗಿ ಬೇಡ ಅಂತಕ್ಕಂಥ ಒಂದು ಸಲಹೆಯನ್ನ ಕೊಡ್ತಾರೆ. ಇದೇ ವೇಳೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರಸ್ತಾಪವನ್ನ ಮಾಡಿ ಈ ಮರು ಸಮೀಕ್ಷೆಗಿಂತ ಹೆಚ್ಚಿನದಾಗಿ ಯಾವೆಲ್ಲ ಸಮುದಾಯಗಳು ಬಿಟ್ಟು ಹೋಗಿದೆ, ಹಾಗೇನೆ ಯಾರ್ಯಾರದು ಬಿಟ್ಟು ಹೋಗಿದೆ ಅವರನ್ನ ಸೇರಿಸೋದಕ್ಕೆ ವ್ಯವಸ್ಥೆ ಮಾಡೋಣ. ಅಂದ್ರೆ ಇರುವಂತಹ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ಗೆ ಒಂದಷ್ಟು ಮಾರ್ಪಾಡುಗಳನ್ನ ಮಾಡುವಂತಹ ಕೆಲಸಗಳನ್ನ ಮಾಡೋಣ, ಬಿಟ್ಟೋಗಿರೋದಂತ ಯಾರಿದ್ದಾರೆ ಅವರನ್ನ ಸೇರಿಸುವಂತ ಪ್ರಯತ್ನಗಳನ್ನ ಮಾಡೋಣ. ಆದ್ರೆ ಈ ಮರು ಸಮೀಕ್ಷೆಯಿಂದ ಮತ್ತೆ ಹಣ ಜಾಸ್ತಿ ಆಗತ್ತೆ, ಹಣ ಖರ್ಚು ಜಾಸ್ತಿ ಆಗತ್ತೆ, ಸಮಯ ಹಿಡಿಯುತ್ತೆ ಅಂತಕ್ಕಂತ ಒಂದಷ್ಟು ಸಲಹೆಯನ್ನ ಸಚಿವ ಸಂಪುಟಕ್ಕೆ ಪರಮೇಶ್ವರ್ ಅವರು ಕೊಡ್ತಾರೆ. ಇದಾದ ನಂತರ ಮತ್ತೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಒಂದಷ್ಟು ಧ್ವನಿಗೂಡಿಸ್ತಾ ಅವರು ಕೂಡ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋತಾರೆ ಸಂಪುಟ ಸಭೆಯ ಮುಂದೆ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮರು ಸಮೀಕ್ಷೆ ಬೇಡ, ಇದು ಹಣ ವೆಚ್ಚ, ಸಮಯ ವೆಚ್ಚ ಎಲ್ಲವೂ ಕೂಡ ಆಗತ್ತೆ. ಹೀಗಾಗಿ ಕಾಂತರಾಜು ವರದಿ ಮತ್ತೆ ಏನ್ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವ ವರದಿ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇದೆ. ಹೆಚ್ಚಿನದಾಗಿ ದೊಡ್ಡ ಮಟ್ಟದಲ್ಲಿ ಏನು ವ್ಯತ್ಯಾಸಗಳು ಇಲ್ಲ. ಬದಲಾಗಿ ಕೇವಲ ಒಂದಷ್ಟು ಯಾರ್ದು ಬಿಟ್ಟೋಗಿದ್ದಾರೆ ಅಂತವ್ರನ್ನ ಸೇರಿಸೋದ್ರಂಥದ್ದು ಮತ್ತೆ ಮಾರ್ಪಾಡುಗಳನ್ನ ಮಾಡುವಂತ ಸೂಕ್ತ ಅಂತಕ್ಕಂಥ ಮಾತನ್ನ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ತಿಳಿಸ್ತಾರೆ. ಸದ್ಯ ಇನ್ನೂ